ಐಫೋನ್ 17 Pro Max US ದಲ್ಲಿ ಇಂಡಿಯನ್ ಕರೆನ್ಸಿ ಪ್ರಕಾರ 1,06,000, ಅದೇ ಇಂಡಿಯಾದಲ್ಲಿ 1,50,000 ಐತ್ರಿ. ಬಟ್ ಚೈನಾನಾಗ ಐಫೋನ್ 17 Pro Max ಎಷ್ಟು ಪ್ರೈಸಿಗೆ ಐತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ರೀ. ಬರ್ರಿ, ನೋಡೋಕ್ಕೇನು ಸಕ್ಕದಾಗಿತ್ತು ನೋಡ್ರಿ. ಫುಲ್ ಅದ್ರ ಲೋಗೋ ನೋಡ್ರಿ ಯಾವ ಥರ ಫಿಕ್ಸ್ ಮಾಡ್ಯಾರ ಮೇಲ್ಗಡೆ. ಮತ್ತು ಇದೆಲ್ಲ ಫುಲ್ ಗ್ಲಾಸಿಂದ ಐತ್ರಾ. ಇದು ಎಷ್ಟು ಭಾರಿ ಕಾಣತೈತಿ ನೋಡ್ರಿ. ಇದು ಔಟ್ ಸೈಡಿಂದಾನೆ ಲುಕ್, ನೈಟ್ ಅಲ್ಲಂತೂ ಇನ್ನೂ ಭಾರಿ ಕಾಣತೈತಿ. ಇಲ್ಲಿ ನೋಡ್ರಿ ಲೋಗೋ ಅಲ್ಲಿ ಹ್ಯಾಂಗ್ ಮಾಡ್ಯಾರ. ಇಲ್ಲಿ ನೋಡ್ರಿ ಫುಲ್ ಎಲ್ಲ ಗ್ಲಾಸಿಂದ ಐತಿ. ಯಾವ ಥರ ಐತಿ ನೋಡ್ರಿ. ಇವೆಲ್ಲ ಸ್ಟೇರ್ ಕೇಸ್ ಅವಲ್ರಿ. ಇದು ಪ್ರತಿಯೊಂದರ ಸಹಿತ ಗ್ಲಾಸಿಂದ ಐತಿ ನೋಡ್ರಿ. ಇದಿಲ್ಲಿ ಬರೀ ಮ್ಯಾಟ್ ಹಾಕ್ಯಾರ. ಆ್ಯಕ್ಚುಲಿ ಇದ್ರ ಮ್ಯಾಟ್ ಕೆಳಗಡೆ ಫುಲ್ಲು ಗ್ಲಾಸ್ ಐತ್ರಿ. ಮೇಲ್ಗಡೆ ನೋಡಿದ್ರೆ ಲೋಗೋ ಈ ಥರ ಹಾಕ್ಯಾರಲ್ಲಿ. ಕೆಳಗಡೆ ನೋಡ್ರಿ ಯಾವ ಥರ ಕಾಣ್ತೈತಿ. ಇವೆಲ್ಲ ನೋಡ್ರಿ ಯಾವ ಥರ ಫಿಕ್ಸ್ ಮಾಡ್ಯಾರ. ಇಲ್ಲಿ ಒಳಗಡೆ ಅಂತ ಈಗ ಜನ ಮಿಕ್ಕಿ ನೀರು ಅದಾರ. ಬಟ್ ಇವ್ರು ನೋಡ್ರಿ ಈಗ ಗ್ಲಾಸ್ ಏನು ಒಡೆಲ್ಲ ಏನಿಲ್ಲ, ಕತ್ತರ್ನಾಕ್ ಮಾಡ್ರಿ ಎಲ್ಲ ಫಿಕ್ಸು. ಇಲ್ಲಿ ನೋಡ್ರಿ ಯಾವ ಥರ ಕಾಣ್ತೈತಿ. ನೋಡಕ್ಕೆ ಮಾತ್ರ ಭಾರಿ ಕಾಣಾಗತೈತಿ ಫೋಟೋನಾಗ. ಬಟ್ ರಿಯಲ್ನಾಗ ಬೇರೆ ಥರ ಕಾಣುತ್ತೀರಿ. ಇವೆಲ್ಲ ಫೋಟೋ ಶೂಟ್ ಮಾಡಿರ್ತಾರಲ್ಲ, ಅದಕ್ಕೆ ಜಬರ್ದಸ್ತ್ ಕಾಣ್ತೈತಿ. ಬಟ್ ನೋಡ್ರಿ ಈಗ ಎಷ್ಟರ ಜನ ಅದಾರ, ಏನು ಸುದ್ದಿ. ಎಲ್ಲ ಕಡೆನೂ ಸಹಿತ ಫುಲ್ ಜನ ಅದಾರ. ಇವಾಗ ನನಗೆ ಜಾಗ ಸಿಗ್ತೈತಲ್ಲ ನೋಡಕ್ಕೆ. ಬಟ್ ಟ್ರೈ ಮಾಡ್ತೀನಿ ಬರ್ರಿ ಎಲ್ಲರೂ. ಮಿಕ್ಕಿ ನೀರು ಜನ ಅದಾರ ನೋಡ್ರಿ, ಎಲ್ಲೂ ಜಾಗನೇ ಇಲ್ಲ. ಇಲ್ಲೊಂದು ಐತಿ 17 Pro Max, 17 Pro ಐತಿ ಇಲ್ಲಿ. ಓಕೆ, ಕಲರ್ ಏನು ಅಷ್ಟು ಜಬರ್ದಸ್ತ್ ಕಾಣ್ತಿಲ್ಲ ನಿಜ ಅಂದರೆ. ಯಾಕಂದ್ರೆ ಅದು ಫುಲ್ಲು ವೈಬ್ರೆಂಟ್ ಕಲರ್ ಐತಿ ನೋಡ್ರಿ. ನಾನು ಇವಾಗ ಫೋಟೋನೇ ನೋಡಿದ್ನಲ್ಲ, ಫೋಟೋನೇ ಮಾತ್ರ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಕಾಣಕತ್ತಿತ್ತು. ಬಟ್ ಇಲ್ಲಿ ರಿಯಲಲ್ಲಿ ನೋಡಿದಾಗ ನನ್ನ ಪ್ರಕಾರ ಇದು ತುಂಬ ವೈಬ್ರೆಂಟ್ ಕಲರ್ ಐತಿ. ಅಂದರೆ ಇವಾಗ ಕ್ಲಾಸ್ ಫೀಲ್ ಥರ ಇಲ್ಲ. ಬಟ್ ಇದು 17 ಐತಿ. ಇದು ಕಲರ್ ಎಲ್ಲ ಓಕೆ, ನಾಟ್ ಬ್ಯಾಡ್. ಇದು ಚೆನ್ನಾಗೈತೆ ನೋಡ್ರಿ. ಇದು ಲಿಕ್ವಿಡ್ ಗ್ಲಾಸ್ ಐತಿ ಇಲ್ಲಿ. ಇದು ನೋಡ್ರಿ ಈಗ 17 Pro Max ಫುಲ್ಲು ಮ್ಯಾಟ್ ಫಿನಿಶ್ ಐತಿ. ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮು. ಇವಾಗ ಈಗ ಇದೆಲ್ಲ ಗ್ಲಾಸ್, ಈಗ ಲಿಕ್ವಿಡ್ ಗ್ಲಾಸು ಈ ಥರ ಕಾಣ್ತೈತಿ. ಇವಾಗ ಕ್ಯಾಮ್ರಾ ಓಪನ್ ಮಾಡಿ ನೋಡಮ್ಮ. ಸಡ್ರ ಫಸ್ಟ್ ಕ್ಲೀನ್ ಮಾಡಿ ನೋಡ್ತೀನಿ. ಇವಾಗ ನೋಡ್ರಿ ಈಗ8x ತನೂ ಮಾಡ್ಬೋದು ಝೂಮು. ಇವಾಗ ಕ್ಲಿಕ್ ಮಾಡಿ ನೋಡಮಲ್ಲ. ಇವರು ಯೂಸ್ ಮಾಡ್ಯಾರ್ರಿ. ಯಾಕಂದ್ರೆ ಇವಾಗ ನಾವು ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಕ್ಲಿಯರ್ ಇರಲಿಲ್ಲ, ಅದು ಕ್ಲಿಕ್ ಮಾಡಿದ ತಕ್ಷಣ ಆಮೇಲೆ ಸ್ವಲ್ಪ ಕ್ಲಿಯರ್ ಬಂತು. ಇವಾಗ ಇನ್ನೊಂದ್ಸರಿ ತೋರಿಸ್ತೀನಿ ಬರ್ರಿ. ಇವಾಗ ನೋಡ್ರಿ 8xನಾಗ ಐತಿ ಇಲ್ಲಿ. ಇವಾಗ ಕ್ಲಿಕ್ ಮಾಡಿ ನೋಡಮ್ಮ. ಇಲ್ಲಿ ನೋಡಮ್ಮ ವರ್ಡ್ಸ್ ಎಲ್ಲ ಯಾವ ಥರ ಕ್ಲಿಯರ್ ಕಾಣುತ್ತಾ. ಓಕೆ, ಇವಾಗ ಸ್ವಲ್ಪ AI ಪ್ರೋಸೆಸ್ ಇರ್ಬೋದು. ಈಗ ಸ್ವಲ್ಪ AI ಪ್ರೋಸೆಸ್ ಆಯ್ತು ನೋಡ್ರಿ. ಆಮೇಲೆ ಕ್ಲಿಯರ್ ಆಯಿತು. ಫಸ್ಟ್ ಕ್ಲಿಯರ್ ಇರಲಿಲ್ಲ. ಅಂದರೆ ಇವಾಗ ಆ್ಯಪಲ್ದವರು ಸಹಿತ AI ಎಲ್ಲ ಯೂಸ್ ಮಾಡಿ ಇವಾಗ ಲಾಸ್ಟ್ ಔಟ್ಪುಟ್ ಕೊಡ್ತಾರೆ, ಫೈನಲ್ ಔಟ್ಪುಟ್ಟು ಸ್ವಲ್ಪ ಕ್ಲಿಯರಾಗಿ ಕಾಣಲಿ ಅಂತೇಳಿ. ಬಟ್ ಓಕೆ, ಮಿಕ್ಕಿದ್ದೇನಿದು ಇಲ್ಲಿ ಬಿಸಲ್ಸ್ ಐತಲ್ಲ, ಇದು ಥಿಂಗ್ ಬಿಸಲ್ಸ್ ಐತಿ. ಇದನ್ನು ಸಕ್ಕತ್ತಾಗಿ ಕಾಣಕತ್ತೈತಿ ಫುಲ್ ಸ್ಕ್ರೀನ್ ಎಲ್ಲ. ಬಟ್ ಇದ್ರಾಗ ಬೇರೆ ಬೇರೆ ಕಲರ್ಸು ನೋಡ್ಬೇಕಾಗಿತ್ತು ನಾನು. ಯಾಕಂದ್ರೆ ನಂದು ಐಫೋನ್ 15 Pro Max ಐತಿ. ನಾನು ಅಪ್ಗ್ರೇಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇದು ಕಲರ್ ನೋಡಿದ್ರೆ ನನಗಿದು ಒಂಥರ ಕ್ಲಾಸ್ ಥರ ಫೀಲ್ ಆಗಲಾಗೈತಿ. ಬಟ್ ಇದು ಬ್ಲ್ಯಾಕ್ ಏನಾರು ಇದ್ದಿದ್ರೆ ಇನ್ನೂ ಬೆಸ್ಟ್ ಇರ್ತಿತ್ತು. ಇಲ್ಲ ನ್ಯಾಚುರಲ್ ಟೈಟಾನಿಯಂ ಕಲರ್ ಇರ್ತೈತಲ್ಲ, ಅದನ್ನು ಬೆಸ್ಟ್ ಇರ್ತೈತಿ. ಬಟ್ ಇದು ಆರೆಂಜ್ ಕಲರ್ ನಿಮ್ಗೆ ಹೆಂಗೆ ಅನಿಸ್ತೈತಿ ರೀ? ಓಕೆ ಏನ್ರಿ? ಬಟ್ ಇದು ಒಂಥರ ಫ್ಯಾನ್ಸಿ ಥರ ಫೀಲ್ ಆಗುತ್ತೆ ರೀ. ಇವಾಗ ಕಾಲೇಜ್ ಲೈಫ್ನಾಗೆಲ್ಲ ಈ ಥರ ಕಲರ್ಸ್ ಯೂಸ್ ಮಾಡೋದು ಬೆಸ್ಟ್ ಅನ್ಸೈತಿ. ಬಟ್ ಬ್ಲ್ಯಾಕು ಅದು ಬೆಸ್ಟು. ಇಲ್ಲ ಅದು ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ವೈಟ್ ಕಲರು. ನನಗಂತೂ ಇದು ತೀರಾ ಇನ್ನೂ ಚೆನ್ನಾಗಿ ಕಾಣಲಾಗಿದೆ. ಈಗ ಇದು ಸಿಲ್ವರು, ಇಲ್ಲಿ ವೈಟು. ಆ್ಯಕ್ಚುಲಿ ರಿಯಲ್ ಆಗಿ ನಾ ಏನಾರು ಯೂಸ್ ಮಾಡಕತ್ರೆ ಯಾವುದೋ ಒಂದು ಪೀಸ್ ತೊಗೊಂಡಿಲ್ಲ ಅಂಟಿಸ್ದಂಗೆ ಅನ್ಸಕತ್ತೈತಿ. ಈಗ ನನ್ನ ಪ್ರಕಾರ ವೈಟ್ ಅಂತೂ ಚೆನ್ನಾಗಿಲ್ಲ. ಇವಾಗ ನಾ ಏನಾರು ಅಪ್ಗ್ರೇಡ್ ಮಾಡೋದಿದ್ರು ಸಹಿತ ಈ ವೈಟ್ ಕಲರ್ ಐಫೋನ್ ಅಂತೂ ಚಾನ್ಸ್ ಎಲ್ಲ ತೊಗೊಳಕ್ಕೆ. ಬಟ್ ಇದು ಓಕೆ, ಫುಲ್ ಮ್ಯಾಟ್ ಫಿನಿಶ್ ಐತಿ. ಕೈಯಾಗ ಒಂಥರ ಹಿಂಗೆ ಸ್ಲಿಪ್ ಆಗೋ ಚಾನ್ಸಸ್ ಥರ ಫೀಲ್ ಹಾಕೋದೈತಿ. ಬಟ್ ಓಕೆ ನೋಡ್ರಿ, ಇದನ್ನು ಇವೆರಡು Pro Max. ಆಮೇಲೆ ಇದು Pro ಈ ಥರ ಕಾಣ್ತೈತಿ ನೋಡ್ರಿ. ಓಕೆ ಅಲ್ಲ? ಇದು ನೋಡ್ರಿ, ಇದು ಬ್ಲೂ ಕಲರ್ ಐತಿ. ಅಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಇದ್ವು. ಬಟ್ ಇಲ್ಲಿ ಮಾತ್ರ ಬ್ಲೂ ಇಟ್ಟಾರ. ಇದನ್ನು ಸಕ್ಕತ್ತಾಗಿ ಕಾಣಕತ್ತೈತಿ. ಬಟ್ ಇವೆಲ್ಲ ಪಿಕ್ಚರ್ಸ್ ನೋಡಿರ್ತೀನಲ್ರಿ, ಪಿಕ್ಚರ್ಸ್ನಾಗಂತೂ ಇನ್ನೂ ಭಾರಿ ಕಾಣ್ತಾವ ಪ್ರತಿಯೊಂದು ಸಹಿತ. ಇದು ಬ್ಲೂ ಕಲರ್ ಎಷ್ಟು ಕ್ಲಾಸ್ ಕಾಣಕತ್ತೈತಿ ಗೊತ್ತಾ. ಬಟ್ ಇಲ್ಲಿ ರಿಯಲಲ್ಲಿ ನೋಡ್ರಿ ನನ್ನ ಪ್ರಕಾರ ಅಷ್ಟು ಕ್ಲಾಸ್ ಕಾಣಲ್ಲ.
ಇವು ಏನಿದ್ರು ಸಹಿತ ಫೋಟೋನಾಗ ಭಾರಿ ಕಾಣಕತ್ತಿತ್ತು. ಇದೆಲ್ಲ ಓಕೆ ನೋಡ್ರಿ. ನನ್ನ ಪ್ರಕಾರ ಈ ಸರಿ ಆ್ಯಪಲ್ 17 ಸೀರೀಸ್ ಅದು ಪ್ರೋ ಸೀರೀಸಲ್ಲಿ ಯಾವ್ಯಾವಲ್ರಿ, ನನ್ನ ಪ್ರಕಾರ ಈ 3 ಕಲರ್ ಒಂದು ಕ್ಲಾಸ್ ಇಲ್ಲ. ಅದು ಆರೆಂಜ್ ಐತಲ್ಲ ಅದು ತುಂಬ ವೈಬ್ರೆಂಟ್ ಐತಿ. ಈ ಬ್ಲೂ ಕಲರ್ ನೋಡ್ರಿ ಈ ಥರ ಕಾಣತೈತಿ. ವೈಟ್ ಕಲರ್ ಐತಿ ಅದಂತರೂ ಮಿಸ್ ಮ್ಯಾಚ್ ಮಾಡಿಬಿಟ್ರೆ ಫುಲ್ ಎಲ್ಲ. ಇನ್ನೊಂದು ಸಿಲ್ವರ್ ಕಲರಿಗೆ ವೈಟ್ ಕಲರ್ ಕೊಟ್ರ, ಬಟ್ ಏನು ಅಷ್ಟು ಖಾಸ್ ಅನ್ಸಲ್ಲ. ಏನು ಮಾಡೋಕ್ಕಾಗಲ್ಲ, ಈ ಥರ ಬಂದವ ಸೀರೀಸು. ಇಷ್ಟ ಇದ್ದರೆ ಬಾಯ್ ಮಾಡ್ಬೋದು, ಬಟ್ ನಾನು ಮಾತ್ರ ಅಪ್ಗ್ರೇಡ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಸರಿ ಇಲ್ಲಿ ವಿಡಿಯೋ ಕ್ವಾಲಿಟಿ ಚೆಕ್ ಮಾಡಿ ನೋಡಮಲ್ಲ. ಫಸ್ಟ್ ಕ್ಯಾಮ್ರಾ ಇಲ್ಲಿ ಕ್ಲೀನ್ ಮಾಡ್ತೀನಿ. ಇವಾಗ ನೋಡ್ರಿ ಈ ಥರ ಇರ್ತೈತಿ. ಇಲ್ಲಿ ನೋಡ್ರಿ ಏನು ಸಕ್ಕತ್ತಾಗಿ ಯೂಸ್ ಆಗುತ್ತಾ ಇದು ಕ್ಯಾಮ್ರಾ. ಆಮೇಲೆ ಇಲ್ಲಿ ಈಗ ಝೂಮ್ ಮಾಡಿದ್ರೆ ಎಷ್ಟು ಸ್ಮೂತ್ ಐತಿ ನೋಡ್ರಿ. ಏನು ಭಾರಿ ಐತಲ್ರಿ. ಫುಲ್ ಎಲ್ಲ ಲಿಕ್ವಿಡ್ ಗ್ಲಾಸ್ ಐತಿ, ಏಕ ನಂಬರ್. ಇವಾಗ ಫೋಟೋನೂ ಸಹಿತ ನೋಡ್ರಿ. ಇವಾಗ ನೋಡ್ರಿ ನಾವು ಹೇಗೆ ಚೇಂಜ್ ಮಾಡ್ತೀವಲ್ಲ ಝೂಮ್ ಎಲ್ಲ, ಬಟ್ ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ ನೋಡ್ರಿ. ಆ್ಯಪಲ್ 15 ಸೀರೀಸು 16 ಸೀರೀಸ್ ಇದ್ದವರು ನೀವು ಏನಾರು ಅಪ್ಗ್ರೇಡ್ ಮಾಡೋಕ್ಕೆ ಹೋದರೆ ನಿಮಗೇನು ಅಷ್ಟೇನು ಡಿಫ್ರೆನ್ಸ್ ಫೀಲ್ ಆಗಲ್ಲ. ಬಟ್ ಟೆಕ್ನಿಕಲಿ ಏನೇನು ಇರ್ತಿದೆಲ್ಲ ಸ್ವಲ್ಪ ಅಪ್ಗ್ರೇಡೆಡ್ ಐತಿ. ಬಟ್ 15, 16 ಸೀರೀಸ್ ಇದ್ದವರೆಲ್ಲ ಅಪ್ಗ್ರೇಡ್ ಮಾಡೋದು ನನ್ನ ಪ್ರಕಾರ ಅಷ್ಟೇನು ವರ್ತ್ ಇಲ್ಲ. ಇದು iOS 26 ಐತಲ್ಲ, ಇದು ಮಾತ್ರ ನೀವು ಅಪ್ಗ್ರೇಡ್ ಮಾಡ್ಕೋಬೋದು, ಇದು ಸಾಫ್ಟ್ವೇರ್ ಅಪ್ಡೇಟ್. ಬಟ್ ಅದು ಬಿಟ್ಟು ನಿಮ್ಗೆ ಏನಾದರೂ ಜಾಸ್ತಿ ನೀವು ಆ್ಯಪಲ್ 11, 12, 13 ಸೀರೀಸ್ ಏನಾರು ಇದ್ದರೆ ನೀವು ಇದು ಅಪ್ಗ್ರೇಡ್ ಮಾಡ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಬ್ಲೂ ಕಲರು ನನಗಂತರೂ ಇಷ್ಟನೇ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಆರೆಂಜ್ ಕಲರ್ ನೋಡ್ರಿ ದೂರಿಂದ ಈ ಥರ ಕಾಣ್ತೈತಿ. ಇದೇನು ಫುಲ್ ವೈಬ್ರೆಂಟ್ ಕಲರ್ ಅನ್ಸಲ್ಲ ಏನ್ರಿ ನಿಮಗೆ? ನನಗೆ ಮಾತ್ರ ಇಲ್ಲೇ ಯೂಸ್ ಮಾಡಕತ್ತೀನಿ. ಇವಾಗ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ. ಫುಲ್ಲು ಹೆವಿ ಅಂದರೆ ಹೆವಿ ವೈಬ್ರೆಂಟ್ ಐತಿ. ಕಣ್ಣಿಗೆ ಮಾತ್ರ ಹಿಂಗೆ ಎದ್ದು ಬೀಳ್ತೈತಿ. ಹಿಂಗೆ ನನ್ನ ಪ್ರಕಾರ ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಅದ್ರಗೋಸ್ಕರ ಇದೇನು ಬೆಸ್ಟ್ ಕಲರ್ ಅಲ್ಲ ಅಂತ ಅನ್ಕೋತೀನಿ. ಇದು ಆರೆಂಜು ಕಾಸ್ಮಿಕ್ ಅಂತೇನೋ ಐತಿದ್ರ ಹೆಸರು, ಬಟ್ ಈ ಕಲರ್ ಹೆಸರು. ಬಟ್ ಇದು ಓಕೆ ನೋಡ್ರಿ, ನನಗಂತೂ ಇಷ್ಟ ಆಗಲಿಲ್ಲ ನೋಡ್ರಿ. ಇದು ಸಿಲ್ವರ್ ಕಲರ್ ಐಫೋನು ಯಾವ ಥರ ಕಾಣ್ತೈತೆ ನೋಡ್ರಿ. ಇದು ಸಿಲ್ವರ್ ಏನೈತಲ್ಲ ಈ ಕಲರ್ ಓಕೆ, ಬಟ್ ಈಗ ಇಲ್ಲಿ ವೈಟ್ ಕಲರ್ ಕೊಟ್ಟಾರ. ಇಲ್ಲಿ ದೂರದಿಂದ ನೋಡ್ರಿ ಯಾವ ಥರ ಕಾಣ್ತೈತಿ. ಹತ್ತಿರದಿಂದ ನೋಡಿದಾಗ ಈಗ ಇದು ಏನೋ ಫೋನ್ ಚೆನ್ನಾಗಿ ಕಾಣ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ದೂರದಿಂದ ನೋಡಿದಾಗ ಎಷ್ಟು ಮಿಸ್ ಮ್ಯಾಚ್ ಅನ್ಸಲ್ಲ. ಇದು ಏನು ಕಲರ್ಸು ಮರೆ ಈ ಥರ. ಅದು 17 ಸೀರೀಸಲ್ಲಿ ಏನೋ ಒಂದು ಸ್ವಲ್ಪ ಡಿಸೈನಲ್ಲಿ ಚೇಂಜ್ ಮಾಡ್ಯಾರ, ಮಿಕ್ಕಿದೆಲ್ಲನೂ ಸೇಮೇ ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ. ಬಟ್ ಇದು ಕಲರ್ ಅಂತೂ ಭಾಳ ಅಂದರೆ ಭಾರಿ ಡಿಫ್ರೆಂಟ್ ಕೊಟ್ಬಿಟ್ಟಾರೆ ನೋಡ್ರಿ. ಇದು 17 Pro, ಇವೆಲ್ಲ ಸೇಮ್ ಕಲರ್ ಸೆಟ್ರ್ ಇಲ್ಲೆಲ್ಲ. ಇದೇ ಆದ್ರಿ 17 ಏನು 16 ಥರನೇ ಐತೆ ಲಾಸ್ಟ್ ಇಯರ್ದು. ಬಟ್ ಓಕೆ ತಿನ್ ಬಿಸಲ್ ಐತೆ. ಇದು ಐತಲ್ರಿ, ಇದು ಬ್ಲೂ ಕಲರ್ ನೋಡ್ರಿ ಈ ಥರ ಕಾಣ್ತೈತಿ. ಇವಾಗ ದೂರದಿಂದ ಹಿಡ್ಕೊಂಡು ನೋಡಮಲ್ಲ. ಇದು ಒಂದು ಸ್ವಲ್ಪ ಓಕೆ ನೋಡ್ರಿ. ಆ ಸಿಲ್ವರ್ ಕಲರ್ ಕಂಪೇರ್ ಮಾಡಿದ್ರೆ ಅಲ್ಲಿ ಏನೈತಲ್ಲ ಅದು ಕಂಪೇರ್ ಮಾಡಿದ್ರೆ ಈ ಬ್ಲೂ ಸ್ವಲ್ಪ ಓಕೆ ನೋಡ್ರಿ. ಯಾಕಂದ್ರೆ ಇದು ಇದಲ್ಲೇ ಟಿಂಟ್ಸ್ ಆ್ಯಂಡ್ ಶೇಡ್ಸ್ ಐತಲ್ಲ ಸ್ವಲ್ಪ ಓಕೆ. ಬಟ್ ಈ ಥರ ಕಾಣ್ತೈತಿ. ಇವಾಗ ಕ್ಯಾಮ್ರಾ ಚೆಕ್ ಮಾಡಿ ನೋಡಮ್ಮ. ಇದರಲ್ಲಿ ಒಂದು ಹೊಸ ಫೀಚರ್ ಕೊಟ್ಟಾರ. ಇವಾಗ ನೋಡ್ರಿ ನಾನು ಸೆಲ್ಫಿ ಕ್ಯಾಮ್ರಾ ಓಪನ್ ಮಾಡಿ ನೋಡ್ತೀನಿ. ಈ ಥರ ಕಾಣ್ತೈತೆ ನೋಡ್ರಿ. ಇವಾಗ ಇದರಲ್ಲಿ ಏನು ಹೊಸ ಫೀಚರ್ ಅಂದರೆ ಇವಾಗ ವರ್ಟಿಕಲ್ ಇದ್ದಿದ್ದು ಇವಾಗ ಲ್ಯಾಂಡ್ಸ್ಕೇಪ್ ಐತೆ ನೋಡ್ರಿ. ಇದರಲ್ಲೂ ಸಹಿತ ಹಿಂಗೆ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಬೋದು. ಈ ಥರ ಐತೆ ನೋಡ್ರಿ. ಇವಾಗ ಜಾಸ್ತಿ ಜನ ಏನಾರು ಸೆಲ್ಫಿ ತೊಗೊಳೋದಿತ್ತು ಅಂದರೆ ಇವಾಗ ಫುಲ್ ವೈಡ್ ಆಗುತ್ತಾ, ಅವಾಗ ಇನ್ನೂ ಚೆನ್ನಾಗಿ ತೊಗೋಬೋದು ಫೋಟೋಸ್ ಎಲ್ಲ. ಬಟ್ ರೇರ್ ಕ್ಯಾಮ್ರಾ ಇನ್ನೂ ಸಾಕಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಸಹಿತ ಇವು ಏನು 3 ಕ್ಯಾಮ್ರಾಸ್ ಅವಲ್ಲ 48 ಮೆಗಾಪಿಕ್ಸಲ್ ಅವ. ಸೊ ಕಡಕ್ ಬರ್ತಾವೆ ಎಲ್ಲ ಫೋಟೋಸು ವೀಡಿಯೋಸು. ಆ್ಯಪಲ್ದು ಮೊದಲೇ ವೀಡಿಯೋ ಕ್ವಾಲಿಟಿ ಖತರ್ನಾಕ್ ಇರ್ತೈತೆ ನೋಡ್ರಿ. ಈ ಆರೆಂಜ್ ಕಲರ್ ನೋಡ್ರಿ, ಇದು ಕಾಸ್ಮಿಕ್ ಆರೆಂಜ್ ಅಂತ ಏನೋ ಇದೆ ಹೆಸರು. ಬಟ್ ಇದು ಯಾವ ಥರ ಕಾಣುತ್ತೆ ನೋಡ್ರಿ. ಇವಾಗ ಲೈಟ್ಸ್ ಎಲ್ಲ ಹಿಂಗೆ ಇರ್ತಾವಲ್ರಿ, ಇದೆಲ್ಲ ಸ್ವಲ್ಪ ಸಕ್ಕತ್ತಾಗಿ ಕಾಣ್ಬೋದು, ಇಲ್ಲ ಅಂತಲ್ಲ. ಬಟ್ ಇವಾಗ ಇದ್ರದ್ದು ಹಿಂಗೆ ಸ್ವಲ್ಪ ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತೇಳಿ. ಇಲ್ಲಿ ನೋಡ್ರಿ ಈ ಥರ ಹಿಡ್ಕೊಂಡಾಗ ಓಕೆ ಚೆನ್ನಾಗೇ ಕಾಣುತ್ತಾ, ನಾಟ್ ಬ್ಯಾಡ್. ಬಟ್ ಇವಾಗ ಈ ಥರ ನೋಡ್ರಿ ಈ ಆ್ಯಂಗಲಲ್ಲಿ ಯಾವ ಥರ ಕಾಣುತ್ತಾ. ಸೊ ತುಂಬ ಡಿಫ್ರೆಂಟ್ ಇದೆ ನೋಡ್ರಿ. ಇಲ್ಲಿ ಇಷ್ಟು ಇದು ಡಾರ್ಕ್ ಇದೆ, ಇದು ಫುಲ್ಲು ಲೈಟ್ ಐತಿ. ನೀವು ಇನ್ನೂ ಹೊರಗಡೆ ತೊಗೊಂಡೋದ್ರೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯೇ ಕಾಣುತ್ತಾ. ಸೊ ಇದು ನಿಮ್ಗೆ ಇಷ್ಟ ಇದ್ದರೆ ಬಾಯ್ ಮಾಡ್ಬೋದು. ಬಟ್ ನಾನು ಮಾತ್ರ ಈ 17 ಸೀರೀಸ್ ಮಾತ್ರ ಸ್ಕಿಪ್ ಮಾಡ್ತೀನಿ. ಬಟ್ ನನಗೆ ಕಲರ್ಸ್ ಒಂದು ಇಷ್ಟ ಆಗಲಿಲ್ಲ. ಇರೋದೇ 3 ಕಲರ್ಸ್ ಅವ. 3 ಕಲರ್ಸು ಸಹಿತ ಇದೇ ಥರ ಕೊಟ್ಟಾರೆ ನೋಡ್ರಿ. ಇವೆಲ್ಲ ಐಫೋನ್ದು ಪ್ರೈಸ್ ಹೇಳ್ತೀನಿ ಎಷ್ಟೈತೆ ಅಂತೇಳಿ. USA ಎಷ್ಟೈತ್ರಿ? USA 1,06,000 ತನಕ ಐತಿ. ಆಮೇಲೆ ಇಂಡಿಯಾನಾಗ 1,50,000 ತನಕ ಐತಿ. ಬಟ್ ಚೈನಾನಾಗ ಈ ಐಫೋನ್ ಪ್ರೈಸ್ ಎಷ್ಟೈತೆ ಗೊತ್ತೇನ್ರಿ? ಇವಾಗ ನೋಡ್ರಿ, ಇದು ಪ್ರೋ ಮ್ಯಾಕ್ಸ್ ಐತಿ, ಓಕೆನಾ. ಇದು ಪ್ರೋ ಐತಿ, ಇದು 10,000 RMB ನೋಡ್ರಿ.
10,000 RMB ಇಂಟು 12 ಮಾಡಿದ್ರೆ ಅಷ್ಟಾಗುತ್ತೆ ನೋಡ್ರಿ ಇದ್ರ ಪ್ರೈಸ್. ಇವಾಗ ನಿಮ್ಗೆ ಇಲ್ಲೇ ಕರೆನ್ಸಿ ಕನ್ವರ್ಟ್ ಮಾಡಿ ತೋರಿಸಿ ನೋಡ್ರ. ಇವಾಗ 10,000 RMB ಅಂತ ತೊಗೊಳಮ್ಮ. 10,000 ಇಂಟು 12 ಮಾಡಿದ್ರೆ 1,20,000 ನೋಡ್ರಿ. ಕರೆಂಟ್ ಇವಾಗ ಸ್ವಲ್ಪ ಕರೆನ್ಸಿ ಇನ್ಕ್ರೀಸ್ ಆಗೈತಿ. ಇದು ಆಲ್ಮೋಸ್ಟ್ 1,24,000 ತನಕ ಇದು ಪ್ರೋ ಮ್ಯಾಕ್ಸು ಬೇಸ್ ಮಾಡಲ್ ಸಿಗ್ತೈತೆ ನೋಡ್ರಿ. ಆಮೇಲೆ ಇದು 17 ಸೀರೀಸು ಇಷ್ಟ ಐತ್ರಿ. ನಾನು ಇಂಟು 12 ಮಾಡಿ ನೋಡ್ತೀನಿ. ಇವಾಗ 9,000 ತೊಗೋತೀನಿ ರೌಂಡ್ ಫಿಗರು. ಓಕೆ, ಇಂಟು 12 1,08,000. ಅದರ ರಿಯಲ್ ಪ್ರಕಾರ ಇದು 1,10,000 ತನಕ ಬರ್ಬೋದು ರಿಯಲ್ ಕರೆನ್ಸಿ ಪ್ರಕಾರ. ಸೊ ಇಷ್ಟು ಐತೆ ನೋಡ್ರಿ ಆ್ಯಪಲ್ದು ಐಫೋನ್ ಸೀರೀಸ್ದು ಪ್ರೈಸು ಈ ರೇಂಜಲ್ಲಿ ಸಿಗುತ್ತೆ ನೋಡ್ರಿ. ಆಮೇಲೆ ಇದು 17, ಇದು 120 ಹರ್ಟ್ ಡಿಸ್ಪ್ಲೇ ಕೊಟ್ಟಾರೆ ಈ ಸರಿ ಅಂತರು ಚಲೋ. ಇದ್ರ ಪ್ರೈಸ್ ನೋಡಮ್ಮ ಎಷ್ಟೈತೆ ಅಂತೇಳಿ. 17 ನೋಡ್ರಿ 6,000 ಐತಿ ಬೇಸ್ ಪ್ರೈಸು. ಇಲ್ಲಿ ನೋಡ್ರಿ ಈಗ 6,000 ಐತಲ್ಲ. ಇವಾಗ ಇದ್ರ ಕರೆನ್ಸಿ ಕನ್ವರ್ಟ್ ಮಾಡಿ ನೋಡಮ್ಮ. 6,000 ಇಂಟು 12 72,000 ನೋಡ್ರಿ. ಚೈನಾನಾಗ ಐಫೋನ್ದು ಪ್ರೈಸ್ ಎಲ್ಲ ಈ ಥರ ಇರ್ತೈತಿ. ಇದೆಲ್ಲ ಆರೆಂಜ್ ನೋಡ್ರಿ. ಬಟ್ ಈ ಥರ ನೋಡಿದಾಗ ಈ ಥರ ಕಾಣುತ್ತೆ ನೋಡ್ರಿ ಆರೆಂಜ್ ಕಲರ್ ನೋಡ್ರಿ. ನಿಮಗೆ ಅದು ಆರೆಂಜ್ ಕಲರ್ ಇಷ್ಟ ಏನ್ರಿ? ಬಟ್ ಓಕೆ, ತುಂಬ ವೈಬ್ರೆಂಟ್ ಇರೋಂಥ ಕಲರು. ಹೆಂಗೆ ಕಾಣತೈತೆ ನೋಡ್ರಿ ಕಲರು. ಬಟ್ ಇದು ಜಾಸ್ತಿ ಹಿಂಗೆ ಡೀಪ್ ಆರೆಂಜ್ ಕೊಟ್ರೆ ಬಟ್ ಅಷ್ಟು ಕಾಸು ಅನ್ಸಲ್ಲ. ಬಟ್ ನನಗೆ ಮಾತ್ರ ಈ ಕಲರ್ ಇಷ್ಟ ಆಗಲಿಲ್ಲ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಈ ಆ್ಯಂಗಲ್ನಾಗ ಯಾವ ಥರ ಕಾಣ್ತೈತಿ ಇದ್ರ ಕಲರು. ಈ ಆ್ಯಂಗಲ್ನಾಗ ಈ ಥರ ಕಾಣ್ತೈತಿ. ಈಗ ಈ ಆ್ಯಂಗಲ್ನಾಗ ಈಗ ಎಪ್ಪೋ ಇನ್ನೂ ಯಾವ ಥರ ಕಾಣ್ತೈತಲ್ರಿ ಇದು. ಯಾವ ಆ್ಯಂಗಲ್ನಾಗೂ ನನ್ನ ಪ್ರಕಾರ ಪ್ರೋ ಸೀರೀಸ್ ಅಂತ ಅನ್ಸಲ್ಲ ನೋಡ್ರಿ.